ಇತ್ತೀಚೆಗಷ್ಟೇ ಅನೀಶ್ ಅವರು ಪವರ್ ಟಿವಿ ಜೊತೆಗೆ ಒಂದಿಷ್ಟು ಗಂಟೆಗಳ ಕಾಲ ಮಾತಾಡಿಕೊಂಡಿದ್ರು, ಅವರ ಅನುಭವವನ್ನು ಹೇಳ್ಕೊಂಡಿದ್ರು. ಸದ್ಯಕ್ಕೆ ಅವರ ಆರಾಮ್ ಅರವಿಂದ ಸ್ವಾಮಿ ಚಿತ್ರದ ಪ್ರಮೋಷನ್ನಲ್ಲಿದ್ದಾರೆ. ಸೊ ಆ ಒಂದು ಚಿತ್ರವನ್ನು ಎದುರು ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಅವರ ಸಿನಿಮಾದ ಬಗ್ಗೆ ಅವರು ಏನು ಹೇಳ್ತಾರೆ, ವಿಶೇಷವಾಗಿ ಈ ಸಿನಿಮಾದಲ್ಲಿ ಒಂದು ಕಂಟೆಂಟ್ ಇದೆ, ಅದ್ರ ಬಗ್ಗೆ ಅವರೇ ಹೇಳ್ತಾರೆ. ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಓಡ್ತಾ ಇಲ್ಲ ಅನ್ನೋದು ಒಂದು ಮಾತಾದರೆ, ಸಿನಿಮಾದ ಪ್ರೈಸಿಂಗ್ ರೇಟ್ ಕೂಡ ಜಾಸ್ತಿ ಇಡ್ತಾರೆ ಅನ್ನೋ ಒಂದು ಆಪಾದನೆ ಕೂಡ ಕನ್ನಡ ಚಿತ್ರರಂಗದ ಮೇಲೆ ಇದೆ. ಆದರೆ ನೀವು ಮತ್ತೆ 99 ರುಪೀಸ್ ಒಂದು ಕಾನ್ಸೆಪ್ಟನ್ನು ತಂದಿದ್ದೀರಾ. ಸೊ ಯಾಕೆ ಈ ಕಾನ್ಸೆಪ್ಟು, ಇದರಿಂದ ನಿಮ್ಮ ಸಿನಿಮಾಕ್ಕೆ ಎಷ್ಟು ಪ್ಲಸ್ ಆಗುತ್ತೆ ಅಂತ? ಯೂಶಲಿ ಸಿನಿಮಾಗಳು ರಿಲೀಸ್ ಆದಾಗ ಪ್ರೈಸ್ ಹೈಕ್ ಮಾಡ್ತಾರೆ, ನಾವು ಇಳಿಸಿದ್ದೀವಿ. ಸಿನಿಮಾ ಮೇಲಿರೋ ನಂಬಿಕೆ ನಮಗೆ ಯೂಶಲಿ ನಮಗೆ ಕಮ್ಮಿನೇ ಅಲ್ವಾ ಬರೋದು. ನಾವು ಇಳಿಸಿದ್ದೀವಿ ಅಂದರೆ ಸಿನಿಮಾ ಮೇಲೆ ಅಷ್ಟೊಂದು ನಂಬಿಕೆ ನಮಗೆ. ಇದು 100% ಸೋಮವಾರದಿಂದ ಅದು ಪಿಕಪ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ಕೋದು. ಸೊ ಫಸ್ಟ್ 3 ಡೇಸ್ ನೋಡಿ ಎಷ್ಟು ಜನ ಬಂದು 99 ರುಪೀಸ್ ನೋಡಿ. ಸೊ ಇವ್ರೋಗಿ ಎಲ್ಲರೂ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅನ್ನೋ ಒಂದು ಭರವಸೆಗೆ ನಾವು ಇಳಿಸಿದ್ದೀವಿ. ಸಿನಿಮಾ ಮೇಲಿರೋ ಕಾನ್ಫಿಡೆನ್ಸಿಗೆ ನಾವು ಇಳಿಸಿದ್ದೀವಿ. ಸರ್, ಚಿತ್ರರಂಗದಲ್ಲಿ ದಶಕಗಳಿಂದ ನೀವು ಇದ್ದೀರಾ. ಸಿನಿಮಾವನ್ನು ಮಾಡಬೇಕನ್ನೋ ಕನಸು ಹೊತ್ಕೊಂಡು ನಿಮ್ಮ ಸಿನಿಮಾವನ್ನು 99 ರೂಪಾಯಿಗೆ ನೋಡಬೇಕು ಅಂತ ಪ್ರೇಕ್ಷಕರ ಮುಂದಿಟ್ಟಿರೋದು. ಸೊ ಇದೆಲ್ಲೋ ಒಂದು ಕನ್ನಡ ಚಿತ್ರರಂಗನ ಉಳಿಸುವ ನಿಟ್ಟಿನಲ್ಲೂ ಕೂಡ ಈ ಕಾರ್ಯಕ್ಕೆ ಮುಂದಾಗಿರುವಂಥದ್ದು ಹೇಗೆ? ಕನ್ನಡ ಇಂಡಸ್ಟ್ರಿ ಉಳಿಸೋ ಇದರಲ್ಲಿ ನಾವು ಮಾಡ್ತಿರೋದು ಅಷ್ಟು ದೊಡ್ಡವನಲ್ಲ ನಾನು ಇದು ಹೇಳೋದಕ್ಕೆ. ನನ್ನ ಸಿನಿಮಾ ಉಳಿಸ್ಕೊಳೋದಕ್ಕೆ ನಾನು ಮಾಡ್ತಿರೋ ಒಂದು ಸ್ಟ್ರಾಟಜಿ, ಟು ಬಿ ವೆರಿ ಫ್ರ್ಯಾಂಕ್. ಅಫ್ಕೋರ್ಸ್ 500-600 ರೂಪಾಯಿ ಇಟ್ಟುಬಿಟ್ರೆ ಒಂದು ಸಿನಿಮಾ ನೋಡಿದ್ರೆ ಮತ್ತೆ ಇನ್ನೊಂದು ಸಿನಿಮಾ ನೋಡೋಕ್ಕಲ್ಲ. ಇವಾಗ ನಮ್ಮ ಜೊತೆ 3-4 ಸಿನಿಮಾ ಇದಾವಲ್ವ, ಎಲ್ಲ ಸಿನಿಮಾನೂ ನೋಡಬೇಕಂದ್ರೆ ಒಂದು ಪ್ರೇಕ್ಷಕರಿಗೆ 1,000 ರೂಪಾಯಿ ಬೇಕಾಗುತ್ತೆ. ಸೊ ಎಲ್ಲವೂ ನೋಡಬೇಕಂದ್ರೆ ಪ್ರೈಸ್ ಕಮ್ಮಿ ಇದ್ದಾಗ ಅದು ಬೆನಿಫಿಟ್ ಆಗುತ್ತೆ. ಆ್ಯಂಡ್ ನನ್ನ ಸಿನಿಮಾಗೆ ಬೆನಿಫಿಟ್ ಆಗಲಿ ಅಂತ, ಬಿಕಾಸ್ ನಮಗೂ ಕಮ್ಮಿನೇ ಬರುತ್ತೆ. ಬಟ್ ಇಟ್ಸ್ ಓಕೆ, ಲಾರ್ಜರ್ ದ ಸ್ಕೇಲ್ ಆಡಿಯನ್ಸ್ಗೆ ರೀಚ್ ಆಗುತ್ತೆ. ಕ್ವಾಂಟಿಟಿ ಜಾಸ್ತಿ ಬಂದಾಗ ಮತ್ತೆ ನಮಗೂ ಬಂದೇ ಬರುತ್ತೆ. ತುಂಬ ಜನ ಬಂದು ನೋಡಿದಾಗ ಅದು ಸಿನಿಮಾಗೆ ಏನು ಸಲ್ಲಬೇಕೋ ಅದು ಬಂದೇ ಬರುತ್ತೆ. ಕೊರೋನಾ ಆದಮೇಲೆ ಒಂದಿಷ್ಟು ಕನ್ನಡ ಸಿನಿಮಾಗಳಿಗೆ ಹೊಡೆತ ಬಿದ್ದಿತ್ತು, ಯಾರು ಕೂಡ ಚಿತ್ರರಂಗದ ಮುಖ ಮಾಡ್ತಾ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ನೋಡೋವರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಥಿಯೇಟರ್ಗೆ ಬರುವವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಎಲ್ಲೋ ಒಂದು ಕಡೆ ಇದು ಕೂಡ ನಿಮ್ಮ ಸಿನಿಮಾಕ್ಕೆ ಪ್ಲಸ್ ಆಗ್ತಾ ಹೋಗುತ್ತಲ್ವಾ? 100% ಪ್ಲಸ್ ಆಗ್ತಾ ಹೋಗ್ತಾಯಿದೆ. ಆ್ಯಕ್ಚುಲಿ ನನ್ನ ಸಿನಿಮಾ ರೆಡಿಯಾಗಿ 8 ತಿಂಗಳಾಯಿತು. ರಿಲೀಸ್ ಮಾಡಬೇಕಂದ್ರೆ ಏನೋ ವೈಬು ಏನೋ ತಡೀತಿತ್ತು. ಈಗಂತೂ ತುಂಬ ಒಳ್ಳೆ ವೈಬ್ ಇದೆ. 2 ವಾರಕ್ಕೊಂದೊಂದು ಸಿನಿಮಾ ಕಚ್ಕೊತಿದೆ, ಜನ ಬರ್ತಿದ್ದಾರೆ, ಥಿಯೇಟ್ರಲ್ಲಿ ಹೌಸ್ಫುಲ್ಸ್ ನಡೀತಿದೆ. ಸೊ ಈ ಥರ ವೈಬ್ ಇದ್ದಾಗ ಬಂದ್ರೇ ಅಲ್ವಾ ಮಜಾ. ಸೊ ಐ ಥಿಂಕ್ ಒಳ್ಳೆ ಟೈಮಲ್ಲಿ ಒಳ್ಳೆ ಝೋನಲ್ಲಿ ಬಂದಿದೆ ಇಂಡಸ್ಟ್ರಿಗೆ ಅನಿಸುತ್ತೆ ನನಗೆ. ಒಳ್ಳೆ ಝೋನಲ್ಲಿದೆ ಈಗ. ಸಿನಿಮಾವನ್ನು ಕನ್ನಡ ಇಂಡಸ್ಟ್ರಿಯ ಯಾವ ಸ್ಟಾರ್ಗಳಿಗೆ ತೋರಿಸಿದ್ದೀರಾ ಅಂತ ಹೇಳಿ? ಯಾರಿಗೂ ತೋರಿಸಿಲ್ಲ, ನಮ್ಮ ಟೀಮಲ್ಲೇ ಇದೆ, ಯಾರಿಗೂ ಸಿನಿಮಾ ಏನು ತೋರಿಸಿಲ್ಲ. ಓಕೆ. ಸೊ ಇನ್ನೊಂದು ಸಮಸ್ಯೆ ಕೂಡ ಇದೆ, ಪರಭಾಷೆಯ ಸಿನಿಮಾಗಳಿಗೆ ಥಿಯೇಟರ್ಗಳನ್ನು ಜಾಸ್ತಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಮಾತು ಕೇಳಿ ಬರ್ತಾ ಇದೆ. ಅದೆಲ್ಲೋ ಒಂದು ಕಡೆ ಆರಾಮ್ ಅರವಿಂದ ಸ್ವಾಮಿ ಸಿನಿಮಾಗೂ ಹೊಡೆತ ಬೀಳುವ ಸಾಧ್ಯತೆ ಇದೆಯಾ? ನಾನು ಅದನ್ನು ಬಿಲೀವೇ ಮಾಡಲ್ಲ. ಲೆಟ್ ಮೈ ಸ್ಕ್ರೀನ್ಸ್ ಬಿ ವೆರಿ ಲೆಸ್. ನನ್ನ ಸಿನಿಮಾ ಮಾತಾಡುತ್ತೆ, ನನ್ನ ಸಿನಿಮಾ ಸ್ಕ್ರೀನ್ ಹೆಚ್ಚಿಸುತ್ತೆ. ಜನ ತುಂಬ ಬರುವಾಗ ಅವರೇ ಓಪನ್ ಮಾಡ್ತಾರಲ್ಲ, ಆಟೋಮೆಟಿಕಲಿ ಇಟ್ ವಿಲ್ ಹ್ಯಾಪನ್. ಸೊ ಅದಕ್ಕೆ ಯಾವುದಕ್ಕೂ ನಾನು ತಲೆ ಕೊಡ್ತಿಲ್ಲ, ಏನಿಲ್ಲ. ಓಕೆ, ಆನ್ ದ ರಿಲೀಸ್ ವೀಕ್ ಅದು ಪುಟ್ಟದಾಗೆ ಇರ್ಬೋದು, ಸಿನಿಮಾ ಚೆನ್ನಾಗಿದ್ದಾಗ ಸೆಕೆಂಡ್ ವೀಕ್ ನಂದೇ ಅದ್ಭುತ ಆಗುತ್ತೆ. ಸೊ ನಿಮ್ಮ ಸಿನಿಮಾ ಆರಾಮ್ ಅರವಿಂದ ಸ್ವಾಮಿ ಸಿನಿಮಾದ ಜೊತೆಯಲ್ಲಿ ಬರುವಂಥದ್ದು ಮರ್ಯಾದೆ ಪ್ರಶ್ನೆ ಸಿನಿಮಾ ಕೂಡ. ಅವರು ಕೂಡ ಹೊಸತನದ ಸಿನಿಮಾಗಳನ್ನು ತಗೊಂಡು ಬಂದಿದ್ದಾರೆ, ನೀವು ಕೂಡ ಹೊಸತನದ ಕಥೆಗಳನ್ನು ಇಟ್ಕೊಂಡು ಬಂದಿದ್ದೀರಾ. ಸೊ ಒಂದು ರಸದೌತಣ ಪ್ರೇಕ್ಷಕರಿಗೆ. ಬಟ್ ಆ ಸಿನಿಮಾದ ಜೊತೆ ಈ ಸಿನಿಮಾ ಇರೋದ್ರಿಂದ ಎಲ್ಲೊಂದು ಕಡೆ ಕಾನ್ಫ್ಲಿಕ್ಟ್ ಆಗುವಂಥದ್ದು ಅಥವಾ ಕಾಂಪಿಟೇಷನ್ ಥರ ಇದೆಯಾ ಹೇಗೆ ಅಂತ? ಕಾಂಪಿಟೇಷನ್ 100% ಇಲ್ಲ. ಅದು ನನ್ನ ತಂಡನೇ ಅಲ್ವಾ, ನಮ್ಮ ಸಿನಿಮಾನೇ ಅಲ್ಲ, ನನ್ನ ಫ್ರೆಂಡ್ಸೇ ಅಲ್ವಾ. ಸೊ ನಾನು ಅದನ್ನೇ ಹೇಳ್ತೀನಿ, ನಾನೆಷ್ಟು ಶ್ರಮ ಪಟ್ಟಿರ್ತೀನಿ ಅವರು ಅಷ್ಟೇ ಶ್ರಮ ಪಟ್ಟಿರ್ತಾರೆ ಪಾಪ. ಏನಂದರೆ ಒಂದು ಡೇಟ್ ಚೂಸ್ ಮಾಡಬೇಕು ಅಂತ ಬಂದಾಗ ನಮಗೆ ಆದಂಥ ಒಂದು ಒತ್ತಡಗಳಿರುತ್ತೆ. ಓಕೆ, ನೆಕ್ಸ್ಟ್ ಒಂದಷ್ಟು ದೊಡ್ಡ ಸಿನಿಮಾ ಬರುತ್ತೆ. ಸೊ ದಿಸ್ ಇಸ್ ದ ರೈಟ್ ವಿಂಡೋ ಅಂತ ನನಗೂ ಅನಿಸಿರುತ್ತೆ, ಅವ್ರಿಗೂ ಅನಿಸುತ್ತೆ. ಸೊ ಅದರಿಂದ ಬರ್ತಿದ್ದೀವಿ ಹೊರತು ನಮಗೆ ನಾವು ಕಾಂಪಿಟೇಟ್ ಮಾಡ್ಕೊಬೇಕು ಅನ್ನೋ ಒಂದು ಉದ್ದೇಶನೂ ಇಲ್ಲ. ಅವ್ರ ಸಿನಿಮಾಗೂ ತುಂಬ ಒಳ್ಳೇದಾಗಬೇಕು, ಬಿಕಾಸ್ ತುಂಬ ಕಷ್ಟಪಟ್ಟು ಅವರು ಮಾಡಿರ್ತಾರೆ. ನಮ್ಮ ಸಿನಿಮಾಗೂ ಒಳ್ಳೇದಾಗಬೇಕು, ಅವತ್ತು ರಿಲೀಸ್ ಆಗೋ ಎಲ್ಲ ಸಿನಿಮಾಗಳು ಒಳ್ಳೇದಾಗಲಿ. ಏನೋ ಇಲ್ಲಾಂದ್ರೆ ಅವ್ರು ಸೋತು ಬಿಡಲಿ, ಇಲ್ಲದ ಅವ್ರು ಚೆನ್ನಾಗಿಲ್ಲದೆ ಇದ್ದರೆ ಸಾಕು. ಇದು ಯಾವುದಿಲ್ಲ. ಐ ವಾಂಟ್ ಟು ಹಿಯರ್ ಆನ್ ದ ಮಾರ್ನಿಂಗ್ ಶೋ ಅರವಿಂದ್ ಸ್ವಾಮಿನೂ ಸೂಪರಾಗಿದೆ ಅಂತೆ ಗುರು, ಮರ್ಯಾದೆ ಪ್ರಶ್ನೆನೂ ಸೂಪರ್ ಇದೆ ಅಂತೆ, ಜೀಪ್ರನೂ ಸೂಪರ್ ಇದೆ ಅಂತ, ಎಲ್ಲವೂ ಸೂಪರಾಗಿ ಆಗ್ತಿದೆ ಅಂದಾಗ ಇನ್ನೂ ಖುಷಿ. ಆರಾಮ ಅರವಿಂದ ಸ್ವಾಮಿಯ ಕಥೆನೇ ಚೆನ್ನಾಗಿದ್ದೀನಿ ಅನ್ನೋ ಒಂದು ಮುಖವಾಡವನ್ನು ಇಟ್ಕೊಂಡು ಅರವಿಂದ ಸ್ವಾಮಿ ಬದುಕ್ತಾ ಇರೋದು. ರಿಯಲ್ ಲೈಫಲ್ಲಿ ಅನೀಶು ಆ ಥರ ನಾನು ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೋತಾ ಇದ್ದಾರಾ ಹೇಗೆ ಅಂತ? ಅಲ್ಲ, ಅರವಿಂದ್ ಸ್ವಾಮಿ ಏನಂದರೆ ಮುಖವಾಡ ಹಾಕ್ಕೊಂಡಿಲ್ಲ, ಅವ್ನು ಬರೀ ಹೀರೋಯಿನ್ ಜೊತೆ ಮಾತ್ರ ಮುಖವಾಡ ಹಾಕ್ಕೊಂಡಿರ್ತಾನೆ.
ಇಡೀ ಎಲ್ಲರಿಗೂ ಅವ್ನು ನಾನು ಕಷ್ಟದಲ್ಲಿದ್ದೀನಿ ಅಂತಲೇ ಹೇಳ್ಕೊತಿರ್ತಾನೆ. ಆ್ಯಂಡ್ ಅನೀಶ್ ನಾನು ಯಾವತ್ತೂ ಮಾಸ್ಕ್ ಹಾಕ್ಕೊಂಡಿಲ್ಲ. ನಾನು ಏನು ಅನ್ನೋದು ಮೇ ಬಿ ವೆನ್ ಐ ಆಮ್ ಇನ್ ಫ್ರಂಟ್ ಆಫ್ ಮೀಡಿಯಾ ಒಂದು ಇದರಲ್ಲಿರ್ತೀನಿ. ಬಟ್ ನನ್ನ ಸರ್ಕಲ್ಗೆ ಅನೀಶ್ ಇಸ್ ವೆರಿ ಟ್ರಾನ್ಸ್ಪರೆಂಟ್. ಅನೀಶಿಗೆ ಕಷ್ಟ ಇದ್ದಾಗ ಅವ್ರಿಗೆಲ್ಲರಿಗೂ ಗೊತ್ತು, ಅನೀಶಿಗೆ ತುಂಬ ಖುಷಿ ಇದ್ರೂ ಅವ್ರಿಗೆಲ್ಲರಿಗೂ ಗೊತ್ತು. ಆ್ಯಂಡ್ ಲೈಫಲ್ಲಿ ಯಾರಿಗೆ ಬರಲ್ಲ, ಯಾರು ಹೊರತು ಹೂ ಕ್ಯಾನ್ ಬೈಪಾಸ್ ದಿಸ್, ಯಾರೂ ಬೈಪಾಸ್ ಮಾಡೋಕ್ಕಾಗಲ್ಲ. ಅದನ್ನು ನಾವು ತೀರಾ ಕಷ್ಟ ಅಂದ್ಕೊಂಡ್ರೆ ನಿಂಗೆ ದೊಡ್ಡ ಕಷ್ಟ ಅನಿಸುತ್ತೆ. ಸುಖ ಬಂದಾಗ ನನಗೆ ಮಾತ್ರ ಸುಖ ಬಂದಿದ್ರೆ ಅಂದ್ಕೊಂಡು ನಿನ್ನ ಎಡ್ವೈಟ್ ಅನಿಸುತ್ತೆ. ಸೊ ಎಲ್ಲವೂ ಬ್ಯಾಲೆನ್ಸ್ ಮಾಡೋದು ಕಲ್ತಿದ್ದೀನಿ ಅಷ್ಟೇ. ಐ ಬ್ಯಾಲೆನ್ಸ್ ಇಟ್ ವೆಲ್. ಅನೀಶ್ ಸಿನಿಮಾಗಳಂದರೆ ಅಲ್ಲಿ ಸಾಂಗಿಗೆ ಇಂಪಾರ್ಟೆನ್ಸ್ ಇರುತ್ತೆ. ಸಾಂಗ್ ಸೌಂಡ್ ಮಾಡುತ್ತೆ ಅನೀಶ್ ಸಿನಿಮಾಗಳು. ಈ ಸಿನಿಮಾದ ಹಾಡುಗಳು ಸೌಂಡ್ ಮಾಡೋಕ್ಕೆ ಶುರು ಮಾಡಿದೆ. ನಿಮಗೆ ರಿಯಾಕ್ಷನ್ ಹೆಂಗೆ ಬರೋಕ್ಕೆ ಶುರುವಾಗಿದೆ ಅಂತ? ಆ್ಯಕ್ಚುಲಿ ನಾನು ಒಂದಷ್ಟು ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದಾಗ ಹೆಂಗಾದರೂ ಒಂದು ಎರಡು ಇಟ್ಬಿಡ್ತೀಯಲ್ಲ, ಹೆಂಗಾದರೂ ಒಂದು ಇಟ್ಕೊಟ್ಬಿಡ್ತೀಯಲ್ಲ ಅಂದಾಗ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು ಏನು ಮ್ಯಾಜಿಕ್ ಆಗುತ್ತೋ ಗೊತ್ತಿಲ್ಲ. ನನ್ನ ಸಿನಿಮಾಲಿ ಸಾಂಗ್ಸ್ ಪ್ಲಸ್ ಆಗಿಬಿಡುತ್ತೆ ಅಲ್ಟಿಮೇಟ್ಲಿ. ಈ ಸಿನಿಮಾಲೂ ಅಷ್ಟೇ ಬಿಟ್ಟಿರೋ 3 ಸಾಂಗ್ಸೂ ಎಲ್ಲರೂ ಅದನ್ನು ಕೇಳ್ತಿದ್ದಾರೆ, ಮತ್ತೆ ಅದನ್ನ ಒಂದು ವೈಬ್ ಕೊಡ್ತಿದ್ದಾರೆ ಅಂದಾಗ ಖುಷಿ ಆಗುತ್ತೆ. ಮೇ ಬಿ ಲಕ್ಕಿ ಅನಿಸುತ್ತೆ. ಅನೀಶ್ಗೆ ಇಷ್ಟು ವರ್ಷಗಳ ನಂತರ ಒಂದು ಸ್ಪಾರ್ಕ್ ಬೇಕು, ಒಂದು ಏನೋ ನನಗೆ ಬೇಕು ಅನ್ನೋದು ಹುಟ್ಕೊಂಡಿದ್ಯಾ ಈ ಸಿನಿಮಾದ ಮೂಲಕ? ಪ್ರತಿ ಸಿನಿಮಾಲು ಹುಟ್ಕೊಂಡಿದೆ, ಪ್ರತಿ ಸಿನಿಮಾಲು ಹುಟ್ತಾ ಇರುತ್ತೆ. ಅದು ಯಾವತ್ತೂ ಕಮ್ಮಿ ಆಗೋದಿಲ್ಲ. ನನಗೇನಂತಿದೆ ಅಂದರೆ ನಾನು ಮೊನ್ನೆ DTSಲ್ಲಿ ಅದೇ ಹೇಳ್ತಿದೆ. ಓಕೆ, ಆಫ್ಟರ್ ಅಕೀರಾ ಐ ಸ್ಟಾರ್ಟೆಡ್ ಇನ್ವಾಲ್ವಿಂಗ್ ಟೆಕ್ನಿಕಲ್ ಥಿಂಗ್ಸ್. ರಾಮಾರ್ಜುನ್ ಮಾಡಿದಾಗ ಇಷ್ಟು ವಾಸು ಮಾಡಿದಾಗ ಇಷ್ಟಿತ್ತೇನೋ, ರಾಮಾರ್ಜುನಾಗ ಇಷ್ಟಿತ್ತು, ಬೆಂಕಿಗೆ ಇಷ್ಟ ಆಯಿತು, ಅರವಿಂದ್ ಸ್ವಾಮಿಗೆ ಫುಲ್ಲು ಮೆಂಟ್ಲಾಗ್ಬಿಟ್ಟಿದ್ದೀನಿ. ಅದು ಹಂಗರು ಉಚಿತನ ಸಿನಿಮಾ ಮಾಡಬೇಕನ್ನೋ ಉಚಿತನ ಇನ್ಕ್ರೀಸ್ ಆಗ್ತಿದೆ ಹೊರತು ಆ ಸ್ಪಾರ್ಕ್ ಎಕ್ಸ್ಟ್ರೀಮ್ ಹೋಗ್ತಿದೆ ಹೊರತು ಅದು ಕಮ್ಮಿ ಆಗ್ತಿಲ್ಲ. ನನಗೆ ಯಾರಾದರೂ ಒಂದು 2-3 ಸಿನಿಮಾ ಹೌದಾ ಅಂದರೆ ಏನೋ ನನಗೆ ಇಷ್ಟು ಬಂದ್ರೂ ನನಗಿನ್ನೂ ಹಸಿವು ಕಮ್ಮಿ ಆಗ್ತಿಲ್ಲ, ಇನ್ನೂ ಏನೋ ಮಾಡಬೇಕು. ಆ ತೌಕಾಟ ಒಂದು ಸೌಂಡಲ್ಲಿ ಕೂತ್ಕೊಂಡಾಗ್ಲೂ ಅಷ್ಟೇ, ಇಲ್ಲ ಇದೇನೋ ಮಾಡಿ ಬೆಟ್ರ್ ಮಾಡಿ ಇದೆಲ್ಲವೂ ಇದೆಯಲ್ಲ, ಇದು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಅರವಿಂದ್ ಸ್ವಾಮಿ ಆದಮೇಲೆ ನೆಕ್ಸ್ಟ್ ಸಿನಿಮಾಗೆ ಇನ್ನೂ ಒಂದು ಏನೋ ಉಚಿತನ ಒಂದು 20-30% ಜಾಸ್ತಿನೇ ಆಗಿರುತ್ತೆ ಹೊರತು ಕಮ್ಮಿ ಆಗಿರಲ್ಲ. ಇದು ಅಭಿಷೇಕ್ ಶೆಟ್ಟಿ ಅವರಿಗೆ ಇದು 3ನೇ ಸಿನಿಮಾ. ಗೆಲ್ಲಬೇಕು, ಹ್ಯಾಟ್ರಿಕ್ ಹಿಟ್ ಕೊಡಬೇಕು ಅನ್ನೋದೊಂದು ಇದ್ದೇ ಇರುತ್ತೆ. ಸೊ ಅವರು ಕೂಡ ಹೊಸತನದ ಕಥೆಗಳನ್ನ ಇಟ್ಕೊಂಡು ಈ ಹಿಂದೆ 2 ಸಿನಿಮಾ ಮಾಡಿದ್ರು. ಸೊ ಈ ಕಥೆಯನ್ನು ನಿಮಗೆ ಹೇಳಿದಾಗ ಈ ಕಥೆಯನ್ನು ಯಾಕೆ ಒಪ್ಕೊಂಡ್ರಿ, ಜೊತೆಗೆ ಅವ್ರ ಜೊತೆ ಕೆಮಿಸ್ಟ್ರಿ ಹೆಂಗಿತ್ತು ನಿಮ್ಮದು ಅಂತ? ನಾವು ಆಫೀಸ್ಗೆ ಅಭಿನ ಕರೆದು ಏನಾದರೂ ಸಬ್ಜೆಕ್ಟ್ ಇದೆ ಅಂತ ಕೇಳಿದಾಗ ಒಂದು 3-4 ಸಬ್ಜೆಕ್ಟ್ ಬೇರೆ ಯಾವುದೂ ನನಗೆ ಸ್ಟ್ರೈಕ್ ಆಗಲಿಲ್ಲ. ಇದನ್ನು ತುಂಬ ಸ್ಟ್ರೈಕ್ ಆಯಿತು. ಅಂದರೆ ಒಂದು ಕಾಮನ್ ಮ್ಯಾನ್ನ ತುಂಬ ಚೆನ್ನಾಗಿ ರಿಲೇಟ್ ಮಾಡ್ಕೊತಾನೆ. ಎಲ್ಲರೂ ಕೇಳ್ತಾರೆ, ಏನು ಗುರು ಆರಾಮಾಗಿದೆಯಾ? ಇಲ್ಲ ಗುರು ತೀರಾ ಕಷ್ಟದಲ್ಲಿದ್ದೀನಿ ಅಂದರೆ, ಓ ಹೌದಾ ಅಂದ್ಕೊಂಡು ಹೋಗ್ಬಿಡ್ತಾರೆ. ಅಯ್ಯೋ ಕಷ್ಟದಲ್ಲಿದೆ, ನಿಂಗೆ ಹೆಲ್ಪ್ ಮಾಡ್ತೇನೆ ಅಂತ ಯಾರು ನಾನು ಹೇಳಲ್ಲ, ಆಪೋಸಿಟ್ ಪರ್ಸನ್ ಹೇಳೋದು. ಇದು ಸಮಾಜದಲ್ಲಿರೋ ಒಂದು ವೆರಿ ಡಾರ್ಕ್ ರಿಯಾಲಿಟಿ. ಇದನ್ನು ಯಾರೂ ಇದೆ. ಸೊ ಇದನ್ನಿಟ್ಕೊಂಡು ಒಂದು ಫನ್ ವೇಲಿ ಹೇಳಿದ್ರೆ ಹೆಂಗಿರುತ್ತೆ ಅನ್ನೋದೊಂದು ಅರವಿಂದ್ ಸ್ವಾಮಿ ಒಂದು ತೌಕಾಟ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸೊ ಅದು ನಮಗೆ ಫಸ್ಟ್ ಸ್ಪಾರ್ಕ್ ಆಯಿತು. ಆ್ಯಂಡ್ ಕೆಮಿಸ್ಟ್ರಿ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಒಂದು 4-5 ಮಂತ್ಸ್ ಬಿಫೋರಿಂದನೇ ನಾವು ಎವ್ರಿಡೇ ಕೂರೋದು, ಇಲ್ಲಾಂದರೆ ಆ ಜೊತೆಯಲ್ಲಿ ಹೆಂಗೆ ತೆಗಿತಿದ್ವಿ ಏನು ಎಲ್ಲವೂ ಪ್ಲ್ಯಾನಿಂಗ್ ಆಗಿರೋದ್ರಿಂದ ಸೆಟ್ಟಿಗೆ ಹೋದ್ಮೇಲೆ ಎಲ್ಲವೂ ಗೊತ್ತಿತ್ತು, ಏನು ಮಾಡ್ತಿದ್ದೀವಿ ಅಂತ ಗೊತ್ತಿತ್ತು. ಇಡೀ ನನಗಾಗಿರ್ಬೋದು, ಅದು ಕೋರ್ ಟೀಮ್ಗೆ ಏನಿದೆಯಲ್ಲ, ನನಗಾಗಿರ್ಬೋದು, ಅಭಿಗಾಗಿರ್ಬೋದು, ಕ್ಯಾಮ್ರಾಮನ್ಗೆ, ಎಡಿಟ್ರಿಗೆ. ಸೊ ವಾಟ್ ಈಸ್ ನೆಕ್ಸ್ಟ್ ಅನ್ನೋದು ಎಲ್ಲವೂ ಒಂದು ಕ್ಲಾರಿಟಿ ಇತ್ತು ನಮಗೆ. ಸರ್, ಈಗ ಎಷ್ಟೇ ಸಬ್ಜೆಕ್ಟ್ಗಳನ್ನು ತಂದಿಟ್ಟರು, ಎಷ್ಟೇ ಕತೆಗಳನ್ನು ರೆಡಿ ಮಾಡಿದ್ರು, ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲಬೇಕಾದವರು ಪ್ರೊಡ್ಯೂಸರ್ಗಳು. ಸೊ ನಿಮ್ಮ ಸಿನಿಮಾಕ್ಕೆ ನಿಮ್ಮ ನಿರ್ಮಾಪಕರು ಯಾವ ರೀತಿ ಬೆನ್ನೆಲುಬಾಗಿ ನಿಂತರು ಅಂತ ಹೇಳಿ? ಟು ಬಿ ವೆರಿ ಫ್ರ್ಯಾಂಕ್, ಅರವಿಂದ್ ಸ್ವಾಮಿನ ಒಂದು ದೊಡ್ಡ ಸ್ಕೇಲಾಗಿ ತೊಗೊಂಡೋಗೋ ಒಂದು ಪ್ರಯತ್ನ, ಇಲ್ಲಾಂದರೆ ಆ ಅಂಗ್ರಿ ನನಗಿಂತ ಅವ್ರಿಗೆ ಜಾಸ್ತಿ. ಇಲ್ಲೇನಂದರೆ ವೆರಿ ಕ್ಲೋಸ್ ಫ್ರೆಂಡ್ಸ್. ಸಿನಿಮಾ ಶೂಟಿಂಗ್ ಇಲ್ಲ ಅಂದ್ರೆ ಅವ್ರ ಜೊತೆ ಹ್ಯಾಂಗ್ಔಟು, ಶೂಟಿಂಗ್ ಇದ್ದಾಗ ಅವ್ರ ಜೊತೆ ಹ್ಯಾಂಗ್ಔಟು, ಸೆಟ್ಟಲ್ಲಿ ಕಿತ್ತಾಡಿದ್ರು ಮತ್ತೆ ಕಾಫಿಗೆಲ್ಲ ತಗೊಂಡು ಮತ್ತೆ ಅವ್ರ ಜೊತೆ ಹೋಗಬೇಕು. ಎಲ್ಲವೂ ನನ್ನದೇನಿರುತ್ತೆ ಅಂದರೆ, ಅಯ್ಯೋ ಇರೋರು ಜಾಸ್ತಿ ಖರ್ಚು ಮಾಡ್ತಾಯಿದ್ದೀರಂತ. ಅವ್ರದ್ದು ಹೆಂಗಿರುತ್ತೆ ಅಂದರೆ, ನೀನು ಸುಮ್ಮನಿರು, ಬೇಕಿಲ್ಲಿ ಇದು ಹಿಂಗೆ ಮಾಡಬೇಕು. ಈ ಕಿತ್ತಾಟಗಳೇ ಜಾಸ್ತಿ. ಅವ್ರು ತೀರಾ ಇಡಬೇಕು ಅಂತ, ನಾನು ಕಮ್ಮಿ ಮಾಡಿರೋ ಅಂತ. ಸೊ ಈ ಕಿತ್ತಾಟ ಅಂತೂ ನಾನು ಯಾವಾಗಲೂ ಅದನ್ನ ಹೇಳೋದು, ಸಿನಿಮಾ ಮೇಲೆ ಪ್ರೀತಿ ಅವ್ರಿಗೆ ಅದು ತೋರಿಸುತ್ತೆ. ಫ್ರೇಮ್ ನೋಡಿದಾಗ, ಇಲ್ಲಾಂದ್ರೆ ನಮ್ಮ ಟ್ರೈಲರ್ ನೋಡಿದಾಗ, ಏನು ಭಾರಿಯಾಗಿ ತೆಗೆದಿದ್ದಾರೆ ಗುರು ಅನ್ಸುತ್ತಲ್ಲ. ಸೊ ಇದೆಲ್ಲವೂ ಪ್ರೊಡ್ಯೂಸರ್ಸ್ಗೆ ಸಲ್ಲುತ್ತೆ ಕ್ರೆಡಿಟ್ ಎಲ್ಲ. ಕೋ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡೋದಾದರೆ, ಉಳಿದ ಕಲಾವಿದರು ಯಾವ ರೀತಿ ನಿಮಗೆ ಸಪೋರ್ಟ್ ಆಗಿ ನಿಂತರು, ಅವರು ತೆರೆ ಮೇಲೆ ಯಾವ ರೀತಿ ಕಾಣಿಸ್ಕೋತಾರೆ ಅಂತ? ಎಲ್ಲ ಪಾತ್ರವೂ ವಿಭಿನ್ನ ಅಂತ ಬರೀ ವಿಭಿನ್ನ ಅನ್ನೋ ಒಂದು ಪದಕ್ಕೆ ನಾನು ಸೀಮಿತಪಡಿಸ್ತಿಲ್ಲ. ಗೌರವ್ ಕ್ಯಾರೆಕ್ಟರ್ ವಿಭಿನ್ನವಾಗಿದೆ. ಅವ್ನು ಯಾರೇ ಹುಡುಗಿ ಕಾಣಿಸೋದು ಕರೆದ್ರೆ ಬರುತ್ತೆಯಾ ಅಂತ ಕೇಳ್ತಿರ್ತಾರೆ. ಏನಕ್ಕೆ ಎಲ್ಲ ಏನು ಅನ್ನೋದು ಸಿನಿಮಾಲಿ ಮಜಾ ಕೊಡ್ತಿರೋದು. ವಿಕ್ಕಿ ಕ್ಯಾರೆಕ್ಟ್ರು ಏನಾದರೂ ಒಂದು ಒಳ್ಳೆ ಒಂದು ವಸ್ತು, ಇಲ್ಲಾಂದ್ರೆ ಹೋಟ್ಲಿಗೆ ಹೋದರೆ ಅವನು ಚಿಕ್ಕ
ವಸ್ತುನೇ ತೆಗಿತಾ ಇರ್ತಾನೆ. ದೊಡ್ಡದೇ ತೆಗಿಬೋದಿತ್ತಲ್ಲೋ ಅಂದರೆ ಥ್ರಿಲ್ ಇರಲ್ಲ ಮಗ, ಚಿಕ್ಕದವ್ರು ಹಿಡ್ದೇ ಮಜಾ. ಸೊ ಈ ಥರ ಕ್ಯಾರೆಕ್ಟ್ರು. ಅಪ್ಪದು ಆಣೆ ಅನ್ನಪ್ಪ ಅಂತ ಕ್ಯಾರೆಕ್ಟ್ರು. ಅವ್ರು ಮಾತು ಕೊಟ್ಟರೆ, ಪ್ರಾಮಿಸ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ. ಅಮ್ಮ 24 ಗಂಟೆ ತಿನ್ನೋ ಕ್ಯಾರೆಕ್ಟ್ರು, ಬರೀ ತಿಂತಾನೇ ಇರ್ತಾಳೆ. ಇನ್ನೊಂದು ಹೀರೋಯಿನ್ಗೆ ಮಾತು ಬರಲ್ಲ ಮತ್ತು ನಡೆಯೋಕ್ಕೆ ಡಿಸಬಿಲಿಟಿ. ಇದಕ್ಕಿನ್ನ ಬೇಕಾ ವೆರೈಟಿ? ಸೊ ನಿಮಗೆ ಪ್ರತಿ ಪಾತ್ರಕ್ಕೂ ಒಂದು ಮಜಾ. ಪಾತ್ರ ಸುಮ್ಮನೆ ಬಂದು ನಿಂತುಕೊಂಡ್ರೂ ನಗು ಬರುತ್ತೆ. ಈ ಸಿನಿಮಾಲ್ಲಿ ಅನೀಶ್ ಸಿನಿಮಾಗಳಂದರೆ ಭಾರಿ ಫೈಟ್ಸು ನೋಡಿದ್ದೀವಿ, ಭಾರಿ ಇದು ಎಲ್ಲ ಆಕ್ಷನ್ ನೋಡಿದ್ವಿ. ಅನಂತು ಕ್ಯಾರೆಕ್ಟ್ರು ನಮ್ಮ ಅನಂತು ಅವನು ಭಯಪಡಿಸ್ತಿರ್ತಾನೆ ಹೀರೋನ, ಅವ್ನು ಟಾರ್ಚರ್ ಕೊಡ್ತಿರ್ತಾರೆ ಹೀರೋನಿಗೆ. ಸೊ ಇದೆಲ್ಲವೂ ಮಜಾ ಅನಿಸುತ್ತೆ ಸ್ಕ್ರೀನ್ ಮೇಲೆ. ನಾನೇ ನೋಡಿದಾಗ ನನಗೆ ಮಜಾ ಅನಿಸ್ಬಿಡ್ತು. ಈ ಥರ ಮಾಡೇ ಇಲ್ವಲ್ಲ ಗುರು, ನನಗೆ ಮಜಾ ಅನಿಸ್ತಾ ಇತ್ತು. ಸರ್, ಕೊನೆಯದಾಗಿ 22 ರಿಲೀಸ್ ಡೇಟ್ ಯಾಕೆ? 22 ಅಂದರೆ ಡಬಲ್ ವಿಕ್ಟ್ರಿನಾ ಹೇಗೆ? ಆ ಥರ ಯಾವ ಕ್ಯಾಲ್ಕುಲೇಷನ್ ಇಲ್ಲ. ನಮ್ಮ ತಾಯಿನಾಗೂ ನ್ಯೂಮರಾಲಜಿನೂ ಬರಲ್ಲ ನನಗೆ. ದಟ್ ವಾಸ್ ಅ ವಿಂಡೋ, ವಿ ಗಾಟ್ ಇಟ್. ಓಕೆ, ಇದು ಮಿಸ್ ಆದರೆ ಮತ್ತೆ ನನಗೆ ಎಲ್ಲೂ ಐ ಥಿಂಕ್ ಜನವರಿವರೆಗೂ ಹೋಗ್ಬೇಕಾಗ ಪರಿಸ್ಥಿತಿ ಇತ್ತು. ಸೊ ಓಕೆ, ದಿಸ್ ವಿಂಡೋ ಇಸ್ ಗ್ರೇಟ್ ಅನಿಸ್ತು. ಒಂದಷ್ಟು ಇನ್ನು ನಾವು ಬಂದಿದ್ದೊಂದು ಎರಡನೇ ವಾರ 3ನೇ ವಾರಕ್ಕೆ ದೊಡ್ಡ ಸಿನಿಮಾಗಳಿದ್ದಾವೆ. ಅದನ್ನು ಬೈಪಾಸ್ ಮಾಡಿಬಿಟ್ರೆ ಮತ್ತೆ ಇನ್ನೊಂದು 2-3 ವೀಕ್ಸ್ ರನ್ ಇರೋ ಒಂದು ವಿಂಡೋ ಕಾಣಿಸ್ತು ನನಗಿದೆ. ಸೊ ಅದಕ್ಕೆ ಚೂಸ್ ಮಾಡಿದ್ವಿ ಅಷ್ಟೇ. ಓಕೆ, ಆಲ್ ದಿ ಬೆಸ್ಟ್. ಅನೀಶ್ ಅವರು ತಮ್ಮ ಸಿನಿಮಾದ ಬಗ್ಗೆ, ತಮ್ಮ ಪಾತ್ರದ ಬಗ್ಗೆ ಹೇಳ್ಕೊಂಡ್ರು. ಸಿನಿಮಾ ರಂಗದಲ್ಲಿ ಆಗ್ತಾ ಇರುವಂಥ ಆಗು ಹೋಗುಗಳ ಬಗ್ಗೆ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ ಪವರ್, ಟಿವಿ ಬೆಂಗಳೂರು.